It's such a joy to be worshiping the Almighty God as we enter this new month, April. ಸರ್ವಶಕ್ತನಾದ ದೇವರನ್ನು ಈ ಒಂದು ಹೊಸ ತಿಂಗಳಿನಲ್ಲಿ ನಾವು ಹಾದು ಬರುವಾಗ ಆತನನ್ನು ಆರಾಧಿಸುವುದು ಎಷ್ಟೊಂದು ಆನಂದಕರವಾಗಿದೆ. It's such a glad. ಇದು ಬಹಳ ಆನಂದಕರವಾದದ್ದು. We have been entrusted and given one more month in our hands by God. ದೇವರಿಂದ ಇನ್ನೊಂದು ತಿಂಗಳನ್ನು ನಮ್ಮ ಹಸ್ತಗಳಲ್ಲಿ ಕೊಡಲ್ಪಟ್ಟಿದ್ದಾನೆ. Every day that we get is a blessing from God. ಪ್ರತಿ ದಿನವೂ ನಾವು ಹೊಂದಿಕೊಳ್ಳುವುದು ದೇವರ ಆಶೀರ್ವಾದದಿಂದಲೇ. And today we are alive and worshiping God and thanking God. It's purely because of the grace and mercy that God has kept upon all of us today. ಈ ದಿನದಲ್ಲಿ ನಾವು ಜೀವಂತವಾಗಿದ್ದು ಆತನನ್ನು ಆರಾಧಿಸುವುದು, ಆತನನ್ನು ಸ್ತುತಿಸುವುದು ದೇವರು ನಮ್ಮ ಮೇಲೆ ಇಟ್ಟಿರುವಂತಹ ಕೃಪೆಯಾಗಿದೆ. And I am so happy to see all the pastors and the believers who have joined this morning for this prayer. May God bless you. May God bless you as you are seeking God with all your heart, with all your mind, and with all your soul. May God pour His blessings, new blessings in this new month. ಈ ಒಂದು ಮುಂಜಾನೆಯಲ್ಲಿ ಬೋಧಕರುಗಳು ಎಲ್ಲ ವಿಶ್ವಾಸಿಗಳು ಈ ಒಂದು ಆರಾಧನೆಯಲ್ಲಿ ಭಾಗವಹಿಸಿರುವುದನ್ನು ನಾನು ನೋಡಿದಾಗ ಬಹಳ ಆನಂದವಾಗುತ್ತದೆ. ದೇವರು ನೀವು ಈ ಒಂದು ಆಸಕ್ತಿಯಿಂದ ಇದರಲ್ಲಿ ಭಾಗವಹಿಸಿರುವುದರಿಂದ ಆತನು ತನ್ನ ಅಪರಿಮಿತವಾದ ಆಶೀರ್ವಾದವನ್ನು ನಿಮ್ಮ ಮೇಲೆ ಆತನು ಆಶೀರ್ವದಿಸುವವನಾಗಿದ್ದಾನೆ. I bring greetings to you in the name of Jesus. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ನಾನು ಶುಭಾಶಯಗಳನ್ನು ನಾನು ಹಾರೈಸುತ್ತೇನೆ. And I welcome you this morning for this morning prayer. ಈ ಮುಂಜಾನೆಯ ಪ್ರಾರ್ಥನೆಗೆ ನಾನು ನಿಮ್ಮನ್ನು ಸ್ವಾಗತಿಸುತ್ತೇನೆ. Wherever you are, may the Holy Spirit fill you and engulf you. ನೀವು ಎಲ್ಲೇ ಇದ್ದರೂ ಪರಿಶುದ್ಧಾತ್ಮನು ನಿಮ್ಮನ್ನು ತುಂಬಿಸಿ ಆತನು ನಿಮ್ಮನ್ನು ಆವರಿಸಿಕೊಳ್ಳಲಿ. As we all join together one in spirit as we were worshiping, I believe the Holy Spirit has filled everybody this morning. ನಾವೆಲ್ಲರೂ ಏಕ ಮನಸ್ಸಿನಿಂದ ಆತನನ್ನು ಆರಾಧಿಸುವಾಗ ಪವಿತ್ರಾತ್ಮನು ನಮ್ಮೆಲ್ಲರನ್ನು ತುಂಬಿಸಿದ್ದಾನೆ ಎಂಬುದನ್ನು ನಾನು ನಂಬುತ್ತೇನೆ. I pray this morning, may the Holy Spirit fill you with abundance. May the Holy Spirit fill you and overflow inside of you. ಈ ಮುಂಜಾನೆಯಲ್ಲಿ ಆ ಪವಿತ್ರಾತ್ಮನು ನಿಮ್ಮಲ್ಲಿ ತುಂಬಿ ಆತನು ನಿಮ್ಮಲ್ಲಿ ಅಪರಿಮಿತವಾಗಿ ತುಂಬಿ ತುಳುಕುವನಾಗಿರಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. May you be used mightily by the Holy Spirit this month. ಈ ತಿಂಗಳಿನಲ್ಲಿ ಪವಿತ್ರಾತ್ಮನಿಂದ ನೀವು ಬಹಳ ಶಕ್ತಿಯುತವಾಗಿ ಉಪಯೋಗಿಸಲ್ಪಡುವಿರಾಗಿ. Hallelujah. Hallelujah. My only prayer today is may the Holy Spirit shake you and speak to you and strengthen you this morning. ಈ ಮುಂಜಾನೆಯಲ್ಲಿ ನನ್ನ ಒಂದೇ ಪ್ರಾರ್ಥನೆ ಎಂದರೆ ಪವಿತ್ರಾತ್ಮ ನಿಮ್ಮನ್ನು ತುಂಬಿ ಆತನು ನಿಮ್ಮನ್ನು ಹಲುಗಾಡಿಸಿ ನಿಮ್ಮನ್ನು ಆತನು ಉನ್ನತ ಸ್ಥಿತಿಗೆ ತರುವವನಾಗಿದ್ದಾನೆ. Hallelujah. Hallelujah. So I was looking unto God for the topic for this month, April. ಈ ಮುಂಜಾನೆಯಲ್ಲಿ ಈ ಒಂದು ತಿಂಗಳಿನಲ್ಲಿ ನಾನು ದೇವರನ್ನು ಯಾವ ವಾಕ್ಯದಲ್ಲಿ ಮಾತನಾಡಬೇಕೆಂಬುದಾಗಿ ನೋಡುತ್ತಿದ್ದಾಗ, and I know all the pastors have joined from different parts of Karnataka. ಕರ್ನಾಟಕದ ವಿವಿಧ ಭಾಗಗಳಿಂದ ಅನೇಕರು ಬೋಧಕರು ಇದರಲ್ಲಿ ಭಾಗವಹಿಸಿರುವುದನ್ನು ನಾನು ಅರಿತಿದ್ದೇನೆ. Knowing that I'm talking to pastors, ನಾನು ಬೋಧಕರಿಗಳಿಗೋಸ್ಕರ ನಾನು ಮಾತನಾಡುತ್ತಿದ್ದೇನೆ. I know that I'm talking to pastors. ನಾನು ಬೋಧಕರಲ್ಲಿ ಅವರಿಗಾಗಿ ನಾನು ಮಾತನಾಡುತ್ತಿದ್ದೇನೆ ಎಂಬುದನ್ನು ನಾನು ಅರಿತಿದ್ದೇನೆ. So I was asking God, give me a word for your servants who are serving in Karnataka, Lord. ಕರ್ನಾಟಕದಲ್ಲಿ ದೇವರೇ ನಿನ್ನ ಸೇವಕರು ನಿಮಗೋಸ್ಕರ ಸೇವೆ ಮಾಡುತ್ತಿರುವಾಗ ಅವರಿಗೋಸ್ಕರ ವಾಕ್ಯವನ್ನು ಕೊಡಿ ಎಂಬುದಾಗಿ ನಾನು ಕೇಳಿದ್ದೇನೆ. Not my wisdom, not my word, not my knowledge, but by the Holy Spirit. ನನ್ನ ಬುದ್ಧಿವಂತಿಕೆಯಿಂದಲೋ ನನ್ನ ಜ್ಞಾನದಿಂದಲೋ ಅಲ್ಲ, ಆದರೆ ಪವಿತ್ರಾತ್ಮನಿಂದ ನಾನು ಮಾತನಾಡಬೇಕೆಂಬುದಾಗಿ ಕೇಳಿದೆನು. One word that changes the life of all the pastors. ಒಂದೇ ಒಂದು ವಾಕ್ಯವು ಎಲ್ಲಾ ಬೋಧಕರುಗಳ ಜೀವನವನ್ನು ಬದಲಾಯಿಸುವಂತದ್ದಾಗಿದೆ. One word that will encourage the pastors. ಒಂದೇ ಒಂದು ವಾಕ್ಯವು ಎಲ್ಲಾ ಬೋಧಕರುಗಳನ್ನು ಉತ್ಸಾಹಪಡಿಸುವಂತದ್ದಾಗಿದೆ. One word that will
change the lives of pastors. ಒಂದೇ ಒಂದು ವಾಕ್ಯವು ಆ ಬೋಧಕರುಗಳ ಜೀವನವನ್ನು One ಬದಲಾಯಿಸುವಂತದ್ದಾಗಿದೆ. word that will change the ministries of pastors. ಆ ಒಂದೇ ಒಂದು ವಾಕ್ಯವು ಬೋಧಕರುಗಳ ಒಂದು ಸೇವೆಯನ್ನು We ಬದಲಾಯಿಸುವಂತದ್ದಾಗಿದೆ. need that living word today, Lord. ಈ ದಿನದಲ್ಲಿ ಆ ಜೀವವುಳ್ಳ ವಾಕ್ಯವು ನಮಗೆ ಬೇಕು ದೇವರೇ. Hallelujah. Hallelujah. So I believe today may the God stir you up and encourage you for this new month. ನಾನು ಈ ಒಂದು ಹೊಸ ತಿಂಗಳಿನಲ್ಲಿ ದೇವರು ನಿಮ್ಮನ್ನು ಆ ರೀತಿಯಾಗಿ ಉತ್ಸಾಹಪಡಿಸಿ ಆತನು ಎಬ್ಬಿಸುವವನಾಗಿದ್ದಾನೆ ಎಂಬುದಾಗಿ ನಾನು ನಂಬುತ್ತೇನೆ. And God gave me one word today. ದೇವರು ಈ ದಿನದಲ್ಲಿ ನನಗೆ ಒಂದು ವಾಕ್ಯವನ್ನು ಕೊಟ್ಟನು. And that is what I wanted to preach here. ಅದನ್ನೇ ನಾನು ನಿಮ್ಮ ಮುಂದೆ ಸಾರಲಿಕ್ಕಿದ್ದೇನೆ. Turn your Bibles to 1 Thessalonians. ನಿಮ್ಮ ಒಂದು ವೇದ ಪುಸ್ತಕಗಳನ್ನು ಮೊದಲನೆಯ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಗೆ ತಿರುಗಿಸಿಕೊಳ್ಳೋಣ. Chapter 1. ಒಂದನೆಯ ಅಧ್ಯಾಯ. And I will read it out to you from verse 4. ನಾಲ್ಕನೇ ವಾಕ್ಯದಿಂದ ನಾನು ನಿಮಗೆ ಓದುತ್ತೇನೆ. For we know, brothers and sisters, loved by God, that He has chosen you because our gospel came to you not simply with words but also with power, with the Holy Spirit and deep conviction. You know how we lived among you for your sake. You became imitators of us and of the Lord. You welcomed the message in the midst of severe suffering with the joy given by the Holy Spirit. And so you became a model to all the believers in Macedonia and Achaia. ನಾಲ್ಕನೇ ವಚನದಿಂದ ನೋಡೋಣ. ದೇವರು ಪ್ರೀತಿಸಿದ ಸಹೋದರರೇ, ಆತನು ನಿಮ್ಮನ್ನು ಆದುಕೊಂಡನೆಂಬುದನ್ನು ನಾವು ಸಾರಿದ ಸುವಾರ್ತೆಯು ನಿಮ್ಮಲ್ಲಿ ಬರೀ ಮಾತಾಗಿ ಬಾರದೆ ಶಕ್ತಿಯೊಡನೆಯೂ ಪವಿತ್ರಾತ್ಮದೊಡನೆಯೂ ಬಹು ನಿಶ್ಚಯದೊಡನೆಯೂ ಬಂತೆಂಬುದನ್ನು ಬಲ್ಲೆವು. ನಾವು ನಿಮ್ಮಲ್ಲಿದ್ದು ನಿಮಗೋಸ್ಕರ ಎಂಥವರಾಗಿ ವರ್ತಿಸಿದ್ದೇವೆಂಬುದನ್ನು ನೀವು ಬಲ್ಲಿರಿ. ಇದಲ್ಲದೆ ನೀವು ಬಹಳ ಹಿಂಸೆಯನ್ನು ಅನುಭವಿಸಬೇಕಾಗಿದ್ದರು ಪವಿತ್ರಾತ್ಮನಿಂದುಂಟಾದ ಆನಂದದೊಡನೆ ದೇವರ ವಾಕ್ಯವನ್ನು ಅಂಗೀಕರಿಸಿ ನಮ್ಮನ್ನು ಕರ್ತನಾದ ಯೇಸುವನ್ನು ಅನುಸರಿಸುವವರಾಗಿದ್ದೀರಿ. ಹೀಗೆ ಮೆಕೆದೋನ್ಯದಲ್ಲಿಯೂ ಆಕಾಯದಲ್ಲಿಯೂ ಕ್ರಿಸ್ತನನ್ನು ನಂಬುವವರೆಲ್ಲರಿಗೆ ಮಾದರಿಯಾದಿರಿ. Hallelujah. Hallelujah. Today my subject is ಈ ದಿನದಲ್ಲಿ ನನ್ನ ವಿಷಯವು becoming a model to all the believers. ಎಲ್ಲಾ ವಿಶ್ವಾಸಿಗಳಿಗೂ ನಾವು ಮಾದರಿಯಾಗಿರುವುದು. Verse 7 says, ಏಳನೆಯ ವಾಕ್ಯದಲ್ಲಿ and ಹೇಳಲ್ಪಟ್ಟಿದೆ, so you become a model to all the believers in Macedonia and Achaia. ನೀವು ಮೆಕೆದೋನ್ಯದಲ್ಲಿಯೂ ಆಕಾಯದಲ್ಲಿಯೂ ಕ್ರಿಸ್ತನನ್ನು ನಂಬುವವರೆಲ್ಲರಿಗೆ ಮಾದರಿಯಾದಿರಿ. Hallelujah. Hallelujah. We see in this Thessalonians that Paul and Silas and Timothy, they are giving a testimony about the church in Thessalonica. ಇಲ್ಲಿ ನೋಡುವುದೇ ಆದರೆ ಇಲ್ಲಿ ಪೌಲನು ಸಿಲ್ವಾನ್ಯ ತಿಮೋಥೆ ಎಂಬುವರು ಅವರು ತಮ್ಮ ಸಾಕ್ಷಿಯನ್ನು ಸಭೆಗೆ ತಿಳಿಸುವವರಾಗಿದ್ದಾರೆ. The testimony of the church of Thessalonica. ಥೆಸಲೋನಿಕದವರ ಆ ಒಂದು ಸಭೆಯ ಸಾಕ್ಷಿಯನ್ನು ನೋಡಿ. Who is giving the testimony? ಯಾರು ಸಾಕ್ಷಿಯನ್ನು ಕೊಡುತ್ತಿರುವುದು? Paul is giving a testimony. ಪೌಲನು ಸಾಕ್ಷಿಯನ್ನು ಕೊಡುತ್ತಿದ್ದಾನೆ. Silas is giving a testimony. ಸಿಲ್ವಾನನು ಸಾಕ್ಷಿಯನ್ನು ಕೊಡುತ್ತಿದ್ದಾನೆ. Timothy is giving a testimony. ತಿಮೋಥೆಯನು ಸಾಕ್ಷಿಯನ್ನು They ಕೊಡುತ್ತಿದ್ದಾನೆ. are saying ಅವರು ಹೇಳುತ್ತಿದ್ದಾರೆ, that you became a model to all the believers. ನೀವು ಎಲ್ಲಾ ವಿಶ್ವಾಸಿಗಳಿಗೂ ಮಾದರಿಯಾದಿರಿ. Hallelujah. Hallelujah. So God wants us to be a model to all the believers around us. ನಮ್ಮ ಸುತ್ತಲೂ ಇರುವಂತ ಎಲ್ಲಾ ವಿಶ್ವಾಸಿಗಳಿಗೂ ನಾವು ಮಾದರಿಯಾಗಿರಬೇಕೆಂಬುದನ್ನು ದೇವರು ಬಯಸುತ್ತಿದ್ದಾನೆ. This word model touched my heart. ಈ ಒಂದು ಮಾದರಿ ಎಂಬಂತ ವಾಕ್ಯವು ನನ್ನ ಒಂದು ಹೃದಯವನ್ನು ಮುಟ್ಟಿತು. God is inspiring us, God is encouraging us that you will become a model to all your believers in the church and to all the churches around your districts and villages. ದೇವರು ಈ ಮುಂಜಾನೆಯಲ್ಲಿ ನೀವು ಒಂದು ಮಾದರಿಯಾಗಿರಬೇಕು. ನಿಮ್ಮ ಒಂದು ಸಭೆಯ ಒಂದು ವಿಶ್ವಾಸಿಗಳ ಮಧ್ಯದಲ್ಲಿ, ವಿಶ್ವಾಸಿಗಳು ಸಭೆಯಲ್ಲಿಯೂ ವಿಶ್ವಾಸಿಗಳು ಜಿಲ್ಲೆಗಳಲ್ಲಿಯೂ ಎಲ್ಲಾ ಕಡೆಗಳಲ್ಲಿಯೂ ಅವರೊಂದು ಮಾದರಿಯಾಗಿರಬೇಕೆಂಬುದನ್ನು ದೇವರು ನಮಗೆ ಉತ್ಸಾಹಪಡಿಸಿ ಹೇಳುತ್ತಿದ್ದಾನೆ. We should become a model of Jesus Christ. ನಾವು ಯೇಸು ಕ್ರಿಸ್ತನಿಗೆ ಮಾದರಿಯಾಗಿರಬೇಕೆಂಬುದನ್ನು
ಎಂಬುದನ್ನು ಬಯಸುತ್ತಾನೆ. we should replicate Jesus on this earth. ಈ ಲೋಕದಲ್ಲಿ ನಾವು ಯೇಸು ಕ್ರಿಸ್ತನನ್ನು ಪ್ರತಿಫಲಿಸುವವರಾಗಿರಬೇಕು. And we should become a model church. People should see us and say, oh, I see Jesus in this church. ನಾವು ಒಂದು ಯೇಸು ಕ್ರಿಸ್ತನಿಗೆ ಮಾದರಿಯಾದಂತ ಒಂದು ಸಭೆಯಾಗಿರಬೇಕು. ಜನರು ನಮ್ಮನ್ನು ನೋಡುವಾಗ ಓ ಇದು ಯೇಸು ಕ್ರಿಸ್ತನ ಮಾದರಿಯಾದಂತ ಸಭೆ ಎಂಬುದಾಗಿ ಹೇಳಬೇಕು. We see Paul mentioning here, ಪೌಲನು ಇಲ್ಲಿ ಅದನ್ನು ಸೂಚಿಸುತ್ತಿದ್ದಾನೆ. because our gospel came to you not simply with words but also with power. ನಮ್ಮ ಒಂದು ವಾಕ್ಯವು ಹಾಗೆ ನಿಮ್ಮಲ್ಲಿ ಬಂದದ್ದಲ್ಲ, ಅದು ಒಂದು ಶಕ್ತಿಯಿಂದ ಬಂದದ್ದಾಗಿದೆ. With the Holy Spirit and deep conviction. ಆ ಒಂದು ಪವಿತ್ರಾತ್ಮನೊಡನೆಯೂ ಅದು ಒಂದು ಬಹು ನಿಶ್ಚಯದೊಡನೆಯೂ. You know how we lived among you for your sake. ನಿಮಗೋಸ್ಕರ ನಿಮ್ಮಲ್ಲಿದ್ದು ನಿಮಗೋಸ್ಕರ ಎಂತವರಾಗಿ ವರ್ತಿಸಿದ್ದೇವೆಂಬುದನ್ನು ನೀವು ಬಲ್ಲಿರಿ. You became imitators of us and of the Lord. ನೀವು ನಮಗೂ ದೇವರನ್ನು ಪ್ರತಿಫಲಿಸುವವರಾಗಿದ್ದೀರಿ. Hallelujah. Hallelujah. The first point I wanted to mention here is ಮೊದಲನೆಯದ ಅಂಶವನ್ನು ನಾನು ಹೇಳುವುದೇನೆಂದರೆ, Thessalonica church leaders, Thessalonica church became an imitators of Paul and also the Lord, the Savior Jesus Christ. ಥೆಸಲೋನಿಕೆ ಸಭೆಯವರು ಪೌಲನನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನನ್ನು ಪ್ರತಿಫಲಿಸುವಂತ ಸಭೆಯಾಗಿತ್ತು. We need to be an imitator of Jesus Christ. ನಾವು ಅದೇ ರೀತಿಯಾಗಿ ಯೇಸು ಕ್ರಿಸ್ತನನ್ನು ಪ್ರತಿಫಲಿಸುವಂತವರಾಗಿರಬೇಕು. Are we an imitators of Jesus Christ? ನಾವು ಯೇಸು ಕ್ರಿಸ್ತನನ್ನು ಪ್ರತಿಫಲಿಸುವವರಾಗಿದ್ದೇವಾ? So today I wanted to imitate Jesus. ಈ ದಿನದಲ್ಲಿ ನಾನು ಯೇಸು ಕ್ರಿಸ್ತನನ್ನು ಪ್ರತಿಫಲಿಸಬೇಕಾಗಿದೆ. When you wanted to be an imitator of Jesus, ನೀವು ಯೇಸು ಕ್ರಿಸ್ತನನ್ನು ಪ್ರತಿಫಲಿಸಬೇಕಾಗಿದ್ದರೆ you should look like Jesus. ನೀವು ಯೇಸು ಕ್ರಿಸ್ತನ ಹಾಗೆ You ಕಾಣಲ್ಪಡಬೇಕು. should walk like Jesus. ಯೇಸು ಕ್ರಿಸ್ತನ ಹಾಗೆ You ನಡೆಯಲ್ಪಡಬೇಕು. should speak like Jesus. ಯೇಸು ಕ್ರಿಸ್ತನ ಹಾಗೆ You ಮಾತನಾಡಬೇಕು. should behave like Jesus. ಯೇಸು ಕ್ರಿಸ್ತನ ಹಾಗೆ ನೀವು ಪರಿವರ್ತಿಸಬೇಕು. This is called imitating Jesus. ಇದೇ ಯೇಸು ಕ್ರಿಸ್ತನನ್ನು ನಾವು ಪ್ರತಿಫಲಿಸುವುದು ಎಂಬುದಕ್ಕಾಗಿ. We see in this world so many people wanted to imitate their heroes. ನಾವು ಈ ದಿನದಲ್ಲಿ ಲೋಕದಲ್ಲಿ ನೋಡುವುದೇ ಆದರೆ ಅನೇಕ ವ್ಯಕ್ತಿಗಳು ತಮ್ಮ ಒಂದು ಹೀರೋ ನಾಯಕನನ್ನು ಅವರು ಪ್ರತಿಫಲಿಸುವವರಾಗಿದ್ದಾರೆ. They will start speaking like them. ಅವರ ಹಾಗೆ ಮಾತನಾಡಲು ಅವರು ಪ್ರಾರಂಭಿಸುತ್ತಾರೆ. Their hairstyle will become like them. ಅವರ ತಲೆ ಕೂದಲನ್ನು ಅವರ ಹಾಗೆ ಬಾಚಿಕೊಳ್ಳಲು ಪ್ರಾರಂಭಿಸುತ್ತಾರೆ. Their dressing sense will become like them. ಅವರ ಉಡುಪು ಅವರ ಹಾಗೆ ಅವರು ಬದಲಾಯಿಸಿಕೊಳ್ಳುತ್ತಾರೆ. Because they wanted to be an imitator of their hero. ಯಾಕೆಂದ್ರೆ ಅವರ ನಾಯಕರುಗಳನ್ನು ಅವರು ಪ್ರತಿಫಲಿಸುವವರಾಗಿದ್ದಾರೆ. Here Thessalonica church become an imitator of Jesus Christ. ಆದರೆ ಇಲ್ಲಿ ಥೆಸಲೋನಿಕ ಸಭೆಯವರು ಯೇಸು ಕ್ರಿಸ್ತನನ್ನು ಪ್ರತಿಫಲಿಸುವವರಾಗಿದ್ದಾರೆ. Hallelujah. Hallelujah. So we do not have to be an imitator of Jesus like outward appearance, because what you see in photo is not true. ನಾವು ಯೇಸು ಕ್ರಿಸ್ತನನ್ನು ಒಂದು ಭಾವಚಿತ್ರದಲ್ಲಿ ನೋಡಿದ ಹಾಗೆ ಆತನನ್ನು ಹಿಂಬಾಲಿಸಿದರೆ ಅದು ನಿಜವಾದಂತ ಒಂದು ಹಿಂಬಾಲಿಕೆ ಅಲ್ಲ. Because Jesus, we don't see any photo of Jesus. ಯಾಕೆಂದ್ರೆ ಯಾವ ಭಾವಚಿತ್ರದಲ್ಲಿಯೂ ಯೇಸು ಕ್ರಿಸ್ತನನ್ನು ನಾವು ಕಾಣಲು ಸಾಧ್ಯವಿಲ್ಲ. But we know how Jesus spoke. ಆದರೆ ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಮಾತನಾಡಿದನೆಂಬುದು ನಮಗೆ ಗೊತ್ತು. We know what is Jesus' character. ಯೇಸು ಕ್ರಿಸ್ತನ ನಡವಳಿಕೆ ಹೇಗೆ ಎಂಬುದು ನಮಗೆ ಗೊತ್ತು. We know how Jesus lived on this earth. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸಿದನೆಂಬುದು ನಮಗೆ ಗೊತ್ತು. Because we have the word, we have the Bible, we have a written word of God which says how my Jesus walked, how my Jesus spoke, how my Jesus lived on this earth. ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಮಾತನಾಡಿದನು, ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಜೀವಿಸಿದನು, ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ನಡೆದನು ಎಂಬುದನ್ನು ವೇದ ಪುಸ್ತಕದಲ್ಲಿ ನಮಗೆ ವಾಕ್ಯದ ಮುಖಾಂತರ ಬರೆಯಲ್ಪಟ್ಟಿದೆ. And I wanted to encourage that we all need to understand Jesus and start living like him, becoming an imitator of Jesus Christ. ಈ ಮುಂಜಾನೆಯಲ್ಲಿ ನಾನು ನಿಮಗೆ ಉತ್ಸಾಹಪಡಿಸುವುದೇನೆಂದರೆ ನಾವೆಲ್ಲರೂ ಯೇಸು ಕ್ರಿಸ್ತನ ಹಾಗೆ ಜೀವಿಸಿ ಯೇಸು ಕ್ರಿಸ್ತನನ್ನು ನಾವು ಪ್ರತಿಫಲಿಸುವವರಾಗಿರಬೇಕು. Hallelujah. Hallelujah. If you are a child of God, ನೀನು ದೇವರ ಮಗುವಾಗಿದ್ದರೆ, if you are a child of Jesus Christ, ನೀನು ಯೇಸು ಕ್ರಿಸ್ತನ ಮಗುವಾಗಿದ್ದರೆ, and you need to be an imitator of Jesus, ನೀನು ಯೇಸು ಕ್ರಿಸ್ತನನ್ನು ಪ್ರತಿಫಲಿಸುವವನಾಗಿರಬೇಕು. Bible says my Jesus was full of love. ವೇದ ಪುಸ್ತಕದಲ್ಲಿ
ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಯೇಸು ಕ್ರಿಸ್ತನು ಪ್ರೀತಿಯಿಂದ Oh, ತುಂಬಿದವನೆಂಬುದಾಗಿ. he is with full of love. ಆತನು ಪ್ರೀತಿಯಿಂದ Oh, ತುಂಬಿದವನಾಗಿದ್ದನು. he is with full of forgiveness. ಆತನು ಪೂರ್ತಿಯಾಗಿ ಕ್ಷಮಿಸಲ್ಪಡುವವನಾಗಿದ್ದನು. Oh, he was full of Holy Spirit. ಆತನು ಪರಿಪೂರ್ಣವಾದಂತಹ ಪವಿತ್ರಾತ್ಮನೊಂದಿಗೆ Oh, he was ತುಂಬಿದವನಾಗಿದ್ದನು. very kind to poor. ಆತನು ಬಡವರಿಗೆ ಆತನು ದಯಾಳುವಾಗಿದ್ದನು. Oh, he was a healer. ಆತನು He was a ಸ್ವಸ್ಥಪಡಿಸುವವನಾಗಿದ್ದನು. deliverer. ಆತನು ಬಿಡುಗಡೆ ಕೊಡುವವನಾಗಿದ್ದನು. He touched the sickness, was healed. ಆತನು ಯಾರೆಲ್ಲ ಅನಾರೋಗ್ಯದಿಂದಿರುವವರನ್ನು ಮುಟ್ಟಿದಾಗ ಅವರೆಲ್ಲ ಸ್ವಸ್ಥತೆಯನ್ನು ಹೊಂದಿಕೊಂಡರು. Hallelujah. ಹಲ್ಲೆಲೂಯಾ. I can keep on talking about Jesus. ನಾನು ಹೀಗೆ ಯೇಸು ಕ್ರಿಸ್ತನ ಬಗ್ಗೆ ಮಾತನಾಡಬಹುದು. But when you become an imitator of Jesus, ಆದರೆ ನಾವು ಯೇಸು ಕ್ರಿಸ್ತನನ್ನು ಪ್ರತಿಫಲಿಸುವವರಾಗಿರಬೇಕು. and we can do the same thing in our life. ಅದನ್ನು ನಮ್ಮ ಜೀವನದಲ್ಲಿ ನಾವು ಅದೇ ರೀತಿಯಾಗಿ ಮಾಡುವವರಾಗಿರಬೇಕು. Oh, if I wanted to give a testimony about your church, can I say that this church is an imitator of Jesus Christ? ನಿಮ್ಮ ಸಭೆಯ ಬಗ್ಗೆ ಸಾಕ್ಷಿ ಕೊಡಬೇಕಾದರೆ ನಾನು ಈ ರೀತಿಯಾಗಿ ಈ ಸಭೆಯು ಯೇಸು ಕ್ರಿಸ್ತನನ್ನು ಪ್ರತಿಫಲಿಸುವಂತಹ ಸಭೆಯಾಗಿದೆ ಎಂಬುದಾಗಿ ಸಾಕ್ಷಿ If ಕೊಡಬೇಕು. I wanted to give a testimony about you, can I tell you this man of God is an imitator of Jesus Christ? ನಾನು ನಿಮ್ಮ ಬಗ್ಗೆ ಸಾಕ್ಷಿ ಕೊಡುವುದೇ ಆದರೆ ನಾನು ಈ ರೀತಿಯಾಗಿ ಹೇಳಬಹುದೇ, ಈ ಮನುಷ್ಯನು ಯೇಸು ಕ್ರಿಸ್ತನನ್ನು ಪ್ರತಿಫಲಿಸುವವನಾಗಿದ್ದಾನೆ ಎಂಬುದಾಗಿ ಹೇಳಬಹುದೇ? Hallelujah. Hallelujah. The more you read the word, ನೀವು ಅಧಿಕವಾಗಿ ವೇದವನ್ನು ಓದುವಾಗ, the more you understand who Jesus is. ನೀವು ಅಧಿಕವಾಗಿ ಯೇಸು ಕ್ರಿಸ್ತನು ಯಾರೆಂಬುದನ್ನು ಅರ್ಥ The more ಮಾಡಿಕೊಳ್ಳುವಾಗ, you understand Jesus, ನೀವು ಅಧಿಕವಾಗಿ ಯೇಸು ಕ್ರಿಸ್ತನನ್ನು ಅರ್ಥ the more ಮಾಡಿಕೊಳ್ಳುವಾಗ, you can imitate Jesus. ನೀವು ಅಧಿಕವಾಗಿ ಯೇಸು ಕ್ರಿಸ್ತನನ್ನು The more ಪ್ರತಿಫಲಿಸುವವರಾಗಿರುತ್ತೀರಿ. you imitate Jesus, ಅಧಿಕವಾಗಿ ಯೇಸು ಕ್ರಿಸ್ತನನ್ನು you ಪ್ರತಿಫಲಿಸುವಾಗ can live like Jesus. ನೀವು ಯೇಸು ಕ್ರಿಸ್ತನ ಹಾಗೆ When ಬದುಕುವವರಾಗಿರುತ್ತೀರಿ. you live like Jesus, ಯೇಸು ಕ್ರಿಸ್ತನ ಹಾಗೆ ಬದುಕುವವರಾಗಿರುವಾಗ oh, you are going to live a victorious life. You are going to have a victorious church. ನೀನು ಒಂದು ಯಶಸ್ವಿಯಾದ ಜೀವನವನ್ನು ಜೀವಿಸಿ ಒಂದು ಯಶಸ್ವಿಯಾದಂತ ಸಭೆಯನ್ನು ನೀನು Not ನಡೆಸುವವನಾಗಿರುತ್ತಿ. a dead life. ಆ ಒಂದು ಸತ್ತು ಹೋದಂತ ಸಭೆಯಾಗಿ ಜೀವನವಾಗಲ್ಲ, Not a dead church. ಸತ್ತು ಹೋದಂತ ಸಭೆಯಾಗಿ ಅಲ್ಲ. You will have a living life. ನೀನು ಒಂದು ಜೀವಂತವುಳ್ಳ ಆ ಒಂದು ಜೀವವಾಗಿ, And you will have a living church. ನೀನು ಜೀವಂತವುಳ್ಳ ಸಭೆಯಾಗಿರುತ್ತಿ. Hallelujah. ಹಲ್ಲೆಲೂಯಾ. When your church is living, it will grow. ನಿನ್ನ ಸಭೆಯು ಬದುಕಿರುವಾಗ ಅದು ಬೆಳೆಯುತ್ತದೆ. Hallelujah. ಹಲ್ಲೆಲೂಯಾ. If you have a dead church, it will not grow. ನೀನು ಸತ್ತ ಸಭೆಯುಳ್ಳವನಾಗಿದ್ದರೆ ಅದು ಎಂದಿಗೂ ಅದು ಬೆಳವಣಿಗೆ ಆಗುವುದಿಲ್ಲ. Hallelujah. ಹಲ್ಲೆಲೂಯಾ. Let's all try to be an imitator of Jesus Christ. ನಾವು ಯೇಸು ಕ್ರಿಸ್ತನನ್ನು ಪ್ರತಿಫಲಿಸುವವರಾಗಿ ನಾವು ಪ್ರಯತ್ನಿಸೋಣ. Hallelujah. ಹಲ್ಲೆಲೂಯಾ. Oh, the church in Thessalonica had a beautiful testimony. They said, you are an imitator of Lord Savior Jesus Christ. ಥೆಸಲೋನಿಕದ ಒಂದು ಆ ಸಭೆಯ ಒಂದು ಅಂದವಾದಂತ ಒಂದು ಸಾಕ್ಷಿಯನ್ನು ಹೊಂದಿತ್ತು. ಅದೇನೆಂದರೆ ನೀವು ಯೇಸು ಕ್ರಿಸ್ತನನ್ನು ಸರ್ವಶಕ್ತನಾದ ಯೇಸು ಕ್ರಿಸ್ತನನ್ನು ಪ್ರತಿಫಲಿಸುವವರಾಗಿದ್ದೀರಿ. Hallelujah. ಹಲ್ಲೆಲೂಯಾ. The second thing, ಎರಡನೆಯ ಅಂಶವು the same verse says, ಅದೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, for you welcome the message in the midst of severe suffering with joy given by the Holy Spirit. ಇದಲ್ಲದೆ ನೀವು ಬಹಳ ಹಿಂಸೆಯನ್ನು ಅನುಭವಿಸಬೇಕಾಗಿದ್ದರೂ ಪವಿತ್ರಾತ್ಮನಿಂದುಂಟಾದ ಆನಂದದೊಡನೆ ದೇವರ ವಾಕ್ಯವನ್ನು ಅಂಗೀಕರಿಸಿದಿರಿ. The second testimony of the church in Thessalonica. ಥೆಸಲೋನಿಕದಲ್ಲಿರುವಂತಹ ಸಭೆಯ ಎರಡನೆಯ ಸಾಕ್ಷಿ ಏನೆಂದರೆ, You welcome the message of Jesus Christ ಯೇಸು ಕ್ರಿಸ್ತನ ವಾರ್ತೆಯನ್ನು ನೀವು ಸ್ವಾಗತಿಸಿದಿರಿ. in the times of severe difficulties. ನಿಮ್ಮ ಒಂದು ಬಹಳ ಹಿಂಸೆಯ ಸಮಯಗಳಲ್ಲಿ. Hallelujah. ಹಲ್ಲೆಲೂಯಾ. See that word, in midst of severe suffering. ಈ ವಾಕ್ಯವನ್ನು ನೋಡಿ, ಇದಲ್ಲದೆ ನೀವು ಬಹಳ ಹಿಂಸೆಯನ್ನು ಅನುಭವಿಸಬೇಕಾಗಿದ್ದರು. Hallelujah. ಹಲ್ಲೆಲೂಯಾ. This church was a blessed church. ಈ ಸಭೆಯು ಆಶೀರ್ವದಿಸಲ್ಪಟ್ಟಂತ ಸಭೆಯು. You know why? ಯಾಕೆ ಗೊತ್ತಾ? This church received the word ಈ ಸಭೆಯು ದೇವರ ವಾಕ್ಯವನ್ನು ಯಾವ ರೀತಿಯಾಗಿ ಹೊಂದಿಕೊಂಡಿದೆ? in midst of suffering. ಇದು ಬಹಳ ಹಿಂಸೆಗಳ ಮಧ್ಯದಲ್ಲಿ ದೇವರ ವಾಕ್ಯವನ್ನು ಹೊಂದಿಕೊಂಡಿದೆ. My God. ಓ ನನ್ನ ದೇವರೇ, Do you understand? ನೀವು ಅರ್ಥ ಮಾಡಿಕೊಂಡಿರಾ? This church received the word in midst of suffering. ಈ ಸಭೆಯು ಬಹಳ ಹಿಂಸೆಗಳ ಮಧ್ಯದಲ್ಲಿ ದೇವರ ವಾಕ್ಯವನ್ನು ಹೊಂದಿಕೊಂಡಿದೆ. Our church should be ready to receive the word when we are going through sufferings and pain.
ಅದೇ ರೀತಿಯಾಗಿ ನಮ್ಮ ಸಭೆಯೂ ಸಹ ನಾವು ಹಿಂಸೆಗಳ ಒಳಗೆ ನೋವಿನ ಒಳಗೆ ಹಾದು ಹೋಗುವಾಗ ದೇವರ ವಾಕ್ಯವನ್ನು ಹೊಂದಿಕೊಳ್ಳಬೇಕಾಗಿದೆ. Not when you are happy. ನಾವು ಸಂತೋಷವಾಗಿರುವಾಗಲ್ಲ, Not only when you are joyful. ನಾವು ಆನಂದವಾಗಿರುವಾಗ ಮಾತ್ರವಲ್ಲ, Not when you are healthy and strong. ನಾವು ಆರೋಗ್ಯವಾಗಿಯೂ ದೃಢವಂತರಾಗಿರುವಾಗ ಮಾತ್ರವಲ್ಲ, Not when your family is doing very good. ನಿನ್ನ ಒಂದು ಕುಟುಂಬವು ಆನಂದಕರವಾಗಿ ಹೋಗುವಾಗ ಅಲ್ಲ, Not when your believers are doing very good. ನಿನ್ನ ಒಂದು ವಿಶ್ವಾಸಿಗಳು ಚೆನ್ನಾಗಿ ಹೋಗುತ್ತಿರುವಾಗಲ್ಲ, Not when your community is accepting you to preach the gospel. ನಿನ್ನ ಒಂದು ಜನಾಂಗವು ದೇವರ ಸುವಾರ್ತೆಯನ್ನು ಅಂಗೀಕರಿಸುವಾಗಲ್ಲ, No, 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 no. ಆ ರೀತಿಯಾಗಲ್ಲ ಅಲ್ಲ. But during the suffering, ಆದರೆ ಆ ಒಂದು ಹಿಂಸೆಗಳ ಮಧ್ಯದಲ್ಲಿ this church ಈ ಸಭೆಯು received ಆ ಒಂದು ದೇವರ ವಾಕ್ಯವನ್ನು the word. ಹೊಂದಿಕೊಂಡಿತು. Hallelujah. ಹಲ್ಲೆಲೂಯಾ. This is how we need to serve my people during the times of difficulties. We should be ready to receive the word of God. ನನ್ನ ದೇವ ಜನರೇ, ನಾವು ಹಿಂಸೆಗಳ ಮಧ್ಯದಲ್ಲಿ ಈ ರೀತಿಯಾಗಿ ದೇವರ ವಾಕ್ಯವನ್ನು ಹೊಂದಿಕೊಳ್ಳಬೇಕಾಗಿದೆ. Hallelujah. ಹಲ್ಲೆಲೂಯಾ. You know that word says, ಈ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, in midst of severe suffering, ನಿಮ್ಮ ಒಂದು ಬಹಳ ಹಿಂಸೆಗಳ ಮಧ್ಯದಲ್ಲಿ with joy ನೀವು ಆನಂದದೊಡನೆ, given by the Holy Spirit. ಆ ಪವಿತ್ರಾತ್ಮನಿಂದ ಉಂಟಾದ ಆನಂದದೊಡನೆ. There are two things here. ಇಲ್ಲಿ ಎರಡು ಕಾರ್ಯಗಳಿದೆ. One side they are saying suffering. ಒಂದು ಕಡೆ ಹಿಂಸೆ ಎಂಬುದಾಗಿ ಹೇಳುತ್ತಿದ್ದಾರೆ. In this suffering, ಈ ಹಿಂಸೆಗಳ ಮಧ್ಯದಲ್ಲಿ they are taking the word with joy. ಅವರು ದೇವರ ವಾಕ್ಯವನ್ನು ಆನಂದದೊಡನೆ ಹೊಂದಿಕೊಂಡರು. And the Bible says ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, that the joy ಆ ಆನಂದವು is come from the Holy Spirit. ಪವಿತ್ರಾತ್ಮನಿಂದ ಉಂಟಾದ ಆನಂದವೆಂಬುದಾಗಿ ಹೇಳಲ್ಪಟ್ಟಿದೆ. Hallelujah. ಹಲ್ಲೆಲೂಯಾ. My dear pastors, ನನ್ನ ಪ್ರಿಯ ಬೋಧಕರೇ, underline that word. ಆ ವಾಕ್ಯವನ್ನು ಗುರುತಿಸಿ ಇಟ್ಟುಕೊಳ್ಳಿ. Our joy comes by the Holy Spirit. ನಮ್ಮ ಆನಂದವು ಪವಿತ್ರಾತ್ಮನಿಂದ ಬರುವಂತದ್ದಾಗಿದೆ. I'm not joyful because I bought 1 acre of land. ನನಗೆ 1 ಎಕರೆ ಒಂದು ಜಮೀನು ಕೊಟ್ಟರೆ ಅದರಿಂದ ನನಗೆ ಆನಂದವಲ್ಲ. I'm not happy because I built a church. ನಾನು ಸಭೆಯನ್ನು ಕಟ್ಟಿದರೆ ಅದರಿಂದ ನನಗೆ ಆನಂದವಲ್ಲ. I'm not happy because I got 1,000 believers. ನನಗೆ 1,000 ವಿಶ್ವಾಸಿಗಳಿದ್ದಾರೆ, ಅದರಲ್ಲಿ ನನಗೆ ಆನಂದವಲ್ಲ. I'm not happy because all these worldly things. ಈ ಲೋಕದ ಕಾರ್ಯಗಳಿಂದ ನಾನು ಸಂತೋಷ ಪಡುವವನಲ್ಲ. Because my happiness is not on this world. ಯಾಕೆಂದರೆ ನನ್ನ ಸಂತೋಷವು ಈ ಲೋಕದ ಲೌಕಿಕ ಕಾರ್ಯಗಳಿಂದ ಅಲ್ಲ. My happiness comes from the Holy Spirit. ನನ್ನ ಆನಂದವು ಪವಿತ್ರಾತ್ಮನಿಂದ ಬರುವಂತದ್ದಾಗಿದೆ. Hallelujah. ಹಲ್ಲೆಲೂಯಾ. That is why Paul and Silas, even when they were in the jail, they were happy because their happiness is not based on the situation, but their happiness is based on the Holy Spirit. ಆದ್ದರಿಂದಲೇ ಪೌಲನು ಸಿಲ್ವಾನನು ಆ ಒಂದು ಸೆರೆಮನೆಯಲ್ಲಿ ಸಂತೋಷವಾಗಿದ್ದರು. ಕಾರಣವೇನೆಂದರೆ ಅವರ ಒಂದು ಆನಂದವು ಇಲ್ಲ ಈ ಒಂದು ಲೋಕದ ಲೌಕಿಕವಾದಂತ ಕಾರ್ಯವಲ್ಲ, ಅವರು ಪವಿತ್ರಾತ್ಮನಿಂದ ಹೊಂದಿಕೊಂಡಂತ ಆನಂದವಾಗಿದೆ. Hallelujah. ಹಲ್ಲೆಲೂಯಾ. Where is your joy from? ನಿನ್ನ ಆನಂದವು ಈ ದಿನದಲ್ಲಿ ಎಲ್ಲಿಂದ ಇದೆ, ಯಾವುದರಲ್ಲಿದೆ? From where your joy is coming from? ನಿನಗೆ ಯಾವುದರಿಂದ ನಿನಗೆ ಸಂತೋಷವು ಆನಂದವು ಬರುತ್ತಿದೆ? If your joy is coming from people or the material things, you will that will not be permanent joy. ನಿನ್ನ ಒಂದು ಆನಂದವು ಮನುಷ್ಯರಿಂದಲೂ ಅಥವಾ ಲೋಕದ ಕಾರ್ಯಗಳಿಂದಲೂ ಬರುವುದೇ ಆದರೆ ಅದು ನಿರತವಾದದ್ದಲ್ಲ. Your joy should come from the Holy Spirit. ನಿನ್ನ ಆನಂದವು ಪವಿತ್ರಾತ್ಮನಿಂದ ಬರಬೇಕಾಗಿದೆ. See the testimony here. ಇಲ್ಲಿ ಸಾಕ್ಷಿಯನ್ನು ನೋಡಿ. In midst of severe suffering, ಈ ಒಂದು ಬಹಳ ಹಿಂಸೆಗಳ ಮಧ್ಯದಲ್ಲಿ with the joy given by the Holy Spirit, ಪವಿತ್ರಾತ್ಮನಿಂದ ಆನಂದದೊಡನೆ they were able to receive the word. ದೇವರ ವಾಕ್ಯವನ್ನು ಅವರು ಅಂಗೀಕರಿಸಿದರು. Hallelujah. ಹಲ್ಲೆಲೂಯಾ. See, only by the help of the Holy Spirit you can receive the word of God with joyfulness. ಪವಿತ್ರಾತ್ಮನಿಂದ ಒಂದು ಸಹಾಯದೊಂದಿಗೆ ದೇವರ ವಾಕ್ಯವನ್ನು ನಾವು ಆನಂದವಾಗಿ ಸ್ವೀಕರಿಸಲು ಸಾಧ್ಯ. If this morning, ಈ ಒಂದು ಮುಂಜಾನೆಯಲ್ಲಿ as I'm talking to you, ನಾನು ನಿಮ್ಮೊಂದಿಗೆ ಮಾತನಾಡುತ್ತಿರುವಾಗ you are receiving this word with joy, ನೀವು ಈ ವಾಕ್ಯವನ್ನು ಆನಂದದೊಡನೆ ಸ್ವೀಕರಿಸುವವರಾದರೆ that means you are receiving by the Holy Spirit. ನೀವು ಪವಿತ್ರಾತ್ಮನಿಂದ ಆ ಒಂದು ಆನಂದವನ್ನು ಹೊಂದಿಕೊಂಡಿದ್ದೀರಿ. But as I'm talking to you this morning, ನಾನು ಈ ಮುಂಜಾನೆಯಲ್ಲಿ ನಿಮ್ಮೊಂದಿಗೆ ಮಾತನಾಡುತ್ತಿರುವಾಗ if you're feeling
sad, ನೀವು ಹಾಗೆ ದುಃಖಕರವಾಗಿ ನೀವು ದುಃಖಕರವಾಗಿದ್ದರೆ, that means your joy is not from the Holy Spirit. ಆ ಒಂದು ಆನಂದವು ಪವಿತ್ರಾತ್ಮನಿಂದ ಬರುವಂತದಲ್ಲ. Hallelujah. ಹಲ್ಲೆಲೂಯಾ. You are so dull. ನೀವು ಹಾಗೆ ಕುಂದಿದವರಾಗಿ, You are so weak. ನೀವು ಹಾಗೆ ಒಂದು ಬಲಹೀನ ಉಳ್ಳವರಾಗಿ, Oh, what I am going to do in the month of April? ಅಯ್ಯೋ ಈ ಏಪ್ರಿಲ್ ತಿಂಗಳಿನಲ್ಲಿ ನಾನು ಏನು ಮಾಡುವುದು, Oh, how will I take care of my family? ನಾನು ಹೇಗೆ ನನ್ನ ಕುಟುಂಬವನ್ನು ಹತೋಟಿಗೆ ತೆಗೆದುಕೊಳ್ಳುವುದು, How will I pay my fees? ನಾನು ಹೇಗೆ ಒಂದು ಫೀಸ್ ಅನ್ನು ಕಟ್ಟುವುದು, How will I complete my construction? ಯಾವ ರೀತಿಯಾಗಿ ನನ್ನ ಕಟ್ಟಡವನ್ನು ನಾನು ಮುಗಿಸುವುದು, How will I complete the church construction? ಯಾವ ರೀತಿಯಾಗಿ ಸಭೆಯ ಕಟ್ಟಡವನ್ನು ಕಟ್ಟಿ ಮುಗಿಸುವುದು. You're worried and sad and you're not able to receive the word. I tell you, your joy is dependent on this world. ನೀನು ಆ ರೀತಿಯಾಗಿ ದುಃಖಪಟ್ಟು ಸಂಕಟದಲ್ಲಿದ್ದರೆ ನಾನು ಹೇಳುತ್ತೇನೆ, ನೀನು ಆ ಒಂದು ಆನಂದವನ್ನು ದೇವರಿಂದ ನೀನು ಹೊಂದಿಕೊಂಡಿಲ್ಲ. If with all this pain, ಈ ಎಲ್ಲಾ ನೋವುಗಳ ಮಧ್ಯದಲ್ಲಿಯೂ, with all this suffering, ಈ ಎಲ್ಲಾ ಹಿಂಸೆಗಳ ಮಧ್ಯದಲ್ಲಿಯೂ you're able to receive the word with joy. ನೀನು ದೇವರ ವಾಕ್ಯವನ್ನು ಆನಂದದಿಂದ ಸ್ವೀಕರಿಸುವವನಾಗಿದ್ದರೆ, Then your joy is by the Holy Spirit. ಆ ಒಂದು ಆನಂದವು ಪವಿತ್ರಾತ್ಮನಿಂದ ಬರುವಂತದ್ದಾಗಿದೆ. I am happy this morning because not I have everything. I am happy this morning because I have the Holy Spirit inside of me. ನಾನು ಈ ಮುಂಜಾನೆಯಲ್ಲಿ ಆನಂದದಿಂದಿದ್ದೇನೆ, ಯಾಕೆಂದ್ರೆ ಈ ಲೋಕದ ಕಾರ್ಯಗಳಿಂದಲ್ಲ, ನಾನು ಪವಿತ್ರಾತ್ಮನನ್ನು ನನ್ನಲ್ಲಿ ಒಳಗೊಂಡಿರುವುದರಿಂದ ನಾನು ಆನಂದದೊಡನೆ ಇದ್ದೇನೆ. Hallelujah. ಹಲ್ಲೆಲೂಯಾ. First testimony, ಒಂದನೆಯ ಸಾಕ್ಷಿ, ಮೊದಲನೆಯದು, being an imitator of Jesus. ನಾವು ಯೇಸು ಕ್ರಿಸ್ತನನ್ನು ಪ್ರತಿಫಲಿಸುವವರಾಗಿರಬೇಕು. Second testimony, ಎರಡನೆಯ ಸಾಕ್ಷಿಯು, receiving the word with joy with the help of the Holy Spirit. ದೇವರ ವಾಕ್ಯವನ್ನು ಆನಂದದಿಂದ ಪವಿತ್ರಾತ್ಮನ ಸಹಾಯದಿಂದ ಹೊಂದಿಕೊಳ್ಳುವುದು In midst of suffering. ಎಲ್ಲ ಹಿಂಸೆಗಳ ಮಧ್ಯದಲ್ಲಿಯೂ. Third one we see, ಮೂರನೆಯದಾಗಿ ನಾವು ನೋಡುವುದು verse 7. ಆ ಏಳನೆಯ ವಾಕ್ಯದಲ್ಲಿ, You became a model to all the believers. ನಾವು ಕ್ರಿಸ್ತನನ್ನು ನಂಬುವವರೆಲ್ಲರಿಗೆ ಮಾದರಿಯಾಗಿದ್ದೇವೆ. Your church is a model ನಿನ್ನ ಸಭೆಯು ಒಂದು ಮಾದರಿಯಾದ ಸಭೆ. for all churches around you. ನಿನ್ನ ಸುತ್ತಲೂ ಇರುವಂತ ಎಲ್ಲಾ ಸಭೆಗಳಿಗೂ ನಿನ್ನ ಸಭೆಯು ಮಾದರಿಯಾಗಿದೆ. Your church is a loving church. ನಿನ್ನ ಸಭೆಯು ಎಲ್ಲರನ್ನು ಪ್ರೀತಿಸುವ ಸಭೆಯಾಗಿದ್ದರೆ, Your church is a giving church. ನಿನ್ನ ಸಭೆಯು ಕೊಡುವಂತ ಸಭೆಯಾಗಿದ್ದರೆ, Your church is a praying church. ನಿನ್ನ ಸಭೆಯು ಪ್ರಾರ್ಥಿಸುವಂತ ಸಭೆಯಾಗಿದ್ದರೆ, Your church is where the Holy Spirit is manifesting. ನಿನ್ನ ಸಭೆಯನ್ನು ಪವಿತ್ರಾತ್ಮನು ಆಳ್ವಿಕೆ ಮಾಡುವುದೇ ಆದರೆ, Oh, you are a pastor who love the church. ನೀನು ಬೋಧಕರೇ, ನೀವು ಸಭೆಯನ್ನು ಪ್ರೀತಿಸುವವರಾಗಿದ್ದರೆ, You are a pastor who takes care of your believers. ನಿನ್ನ ಒಂದು ವಿಶ್ವಾಸಿಗಳ ಕಾಳಜಿಯನ್ನು ನೀವು ವಹಿಸುವಂತ ಸೇವಕರಾಗಿದ್ದರೆ, You are a model church. ನೀನು ಮಾದರಿಯಾದಂತ ಸಭೆಯಾಗಿದ್ದೀಯಾ. Hallelujah. ಹಲ್ಲೆಲೂಯಾ. This is what we wanted to hear from you, all of you. ಈ ಒಂದು ವಾಕ್ಯವನ್ನೇ ನಾವು ನಿಮ್ಮಿಂದ ಕೇಳಲು ಬಯಸುತ್ತೇವೆ. I want all the ALG churches to be a model church in every district, in every villages, being an imitator of Jesus Christ. ALG ಸಭೆಯು ಎಲ್ಲಾ ಜಿಲ್ಲೆಗಳಲ್ಲಿಯೂ ಎಲ್ಲಾ ಹಳ್ಳಿಗಳಲ್ಲಿಯೂ ಈ ಒಂದು ಸಭೆಯು ಎಲ್ಲರಿಗೂ ಮಾದರಿಯಾದಂತ ಸಭೆಯಾಗಿರಬೇಕೆಂಬುದಾಗಿ ನಾನು ಬಯಸುತ್ತೇನೆ. All my pastors, I wanted you to be a model pastors. ಎಲ್ಲಾ ನನ್ನ ಸಭೆಯ ಬೋಧಕರೇ, ನೀವೆಲ್ಲರೂ ಎಲ್ಲರಿಗೂ ಮಾದರಿಯಾದಂತ ಸೇವಕರಾಗಿರಬೇಕು. Not pastors loving money. ಆ ಹಣವನ್ನು ಪ್ರೀತಿಸುವಂತ ಸೇವಕರಾಗಿ ಅಲ್ಲ. Not the pastors loving the world. ಈ ಲೋಕವನ್ನು ಪ್ರೀತಿಸುವಂತ ಬೋಧಕರಾಗಿ ಅಲ್ಲ. Not the pastors who love the worldly things. ಈ ಲೋಕದ ಲೌಕಿಕ ಕಾರ್ಯಗಳನ್ನು ಪ್ರೀತಿಸುವಂತ ಸೇವಕರಾಗಿ ಅಲ್ಲ. But pastors ಆದರೆ ಬೋಧಕರುಗಳು loving ಆ ಪ್ರೀತಿ souls. ಆತ್ಮಗಳನ್ನು ಪ್ರೀತಿಸುವಂತ ಸೇವಕರುಗಳಾಗಿರಬೇಕು. Hallelujah. ಹಲ್ಲೆಲೂಯಾ. Being like Jesus. ಯೇಸು ಕ್ರಿಸ್ತನ ಹಾಗಿರಿ. He was compassionate for souls. ಆ ಆತ್ಮಗಳ ಮೇಲೆ ಕನಿಕರ ಉಳ್ಳವರಾಗಿರಿ. He was crying for souls. ಆತ್ಮಗಳಿಗೋಸ್ಕರ ಅಳುವವರಾಗಿರಿ. Oh, he was crying for people without shepherd. ಅನೇಕ ಒಂದು ಕುರುಬನಿಲ್ಲದಂತ ಕುರಿಗಳಿಗೋಸ್ಕರ ನೀವು ಅಳುವವರಾಗಿರಬೇಕು. Hallelujah. ಹಲ್ಲೆಲೂಯಾ. I wanted to encourage you, all my pastors. Let's become a model church. ಈ ಮುಂಜಾನೆಯಲ್ಲಿ ನನ್ನ ಎಲ್ಲಾ ಬೋಧಕರುಗಳನ್ನು ನಾನು ಉತ್ಸಾಹಪಡಿಸುವುದೇನೆಂದರೆ, ನಾವು ಮಾದರಿಯಾದಂತಹ ಸಭೆಯಾಗಿರಬೇಕು. Hallelujah. ಹಲ್ಲೆಲೂಯಾ.
I can keep talking more about this. ಈ ವಿಷಯದ ಮೇಲೆ ನಾನು ಅಧಿಕವಾಗಿ ಮಾತನಾಡಬಹುದು. But there are a lot of things to learn from the church in Thessalonica. ಆದರೆ ಅನೇಕ ಕಾರ್ಯಗಳು ಥೆಸಲೋನಿಕ ಸಭೆಯಿಂದ ನಾವು ಕಲಿತುಕೊಳ್ಳಬೇಕಾಗಿದೆ. Amen. ಆಮೆನ್. They became a model church. ಅವರು ಒಂದು ಮಾದರಿಯಾದಂತ ಸಭೆಯಾಗಿದ್ದರು. When they see your church, ಅವರು ನಿಮ್ಮ ಸಭೆಯನ್ನು ನೋಡುವಾಗ people should not say, ಜನರು ಈ ರೀತಿಯಾಗಿ ಹೇಳಬಾರದು, oh please don't become like this church. ಅಯ್ಯೋ ಈ ಸಭೆಯಾಗಿ ನೀವು ಇರಬೇಡಿ. No. ಆ ರೀತಿಯಾಗಿ ಹೇಳಬಾರದು. We should say, ಜನರು ಹೇಳಬೇಕು, this is the church of Jesus Christ. ಇದು ಯೇಸು ಕ್ರಿಸ್ತನ ಸಭೆಯಾಗಿದೆ ಎಂಬುದಾಗಿ. We see the love of Jesus inside this church. ಯೇಸು ಕ್ರಿಸ್ತನ ಪ್ರೀತಿ ಸಭೆಯ ಒಳಗೆ ಇದೆ ಎಂಬುದನ್ನು ಅವರು ಹೇಳಬೇಕು. That is the model church. ಅದೇ ಮಾದರಿಯ ಸಭೆಯು In this month of April, ಈ ಏಪ್ರಿಲ್ನ ತಿಂಗಳಿನಲ್ಲಿ let's be an imitator of Jesus Christ. ಯೇಸು ಕ್ರಿಸ್ತನನ್ನು ಪ್ರತಿಫಲಿಸುವವರಾಗಿರಬೇಕು. Let's receive the word of God with joy. ಯೇಸು ಆ ಒಂದು ದೇವರ ವಾಕ್ಯವನ್ನು ನಾವು ಆನಂದದೊಡನೆ ಸ್ವೀಕರಿಸಬೇಕು. The help of the Holy Spirit. ಪವಿತ್ರಾತ್ಮನ ಸಹಾಯದೊಂದಿಗೆ. And let's be a model church. ಆ ಒಂದು ಮಾದರಿಯ ಸಭೆಯಾಗಿ ನಾವಿರಬೇಕು. I know being all the pastors, I did not have to go deep. You will understand what the model church looks like. ನಾನು ಇನ್ನೂ ಆಳವಾಗಿ ಹೋಗಲು ನಾನು ಬಯಸುವುದಿಲ್ಲ, ಆದರೆ ಮಾದರಿಯ ಸಭೆ ಏನೆಂಬುದನ್ನು ನೀವು ಚೆನ್ನಾಗಿ ತಿಳಿದವರಾಗಿದ್ದೀರಿ. Hallelujah. Hallelujah. I want to finish it here. ನಾನು ಇಲ್ಲಿಗೆ ಅಂತ್ಯಗೊಳಿಸುತ್ತೇನೆ. But my desire is, ಆದರೆ ನನ್ನ ಒಂದು ಆಕಾಂಕ್ಷೆ ಏನೆಂದರೆ, all the ALG pastors, all the ALG church, let's become a model church wherever God has planted us. ಎಲ್ಲೆಲ್ಲ ದೇವರು ನಮ್ಮನ್ನು ಇರಿಸಿದ್ದಾನೋ ಅಲ್ಲೆಲ್ಲ ನಾವು ಒಂದು ಮಾದರಿಯ ಸಭೆಯಾಗಿ, ಮಾದರಿಯ ಒಂದು ಬೋಧಕರುಗಳಾಗಿ ನಾವು ಇರಬೇಕು. For believers I'm telling you, ವಿಶ್ವಾಸಿಗಳಿಗೆ ನಾನು ನಿಮಗೆ ಹೇಳುತ್ತೇನೆ, wherever God has planted you, ವಿಶ್ವಾಸಿಗಳೇ ದೇವರು ನಿಮ್ಮನ್ನು ಎಲ್ಲಿ ಇಟ್ಟಿದ್ದಾನೋ, wherever, in whatever churches God has planted you, ಯಾವ ಸಭೆಯಲ್ಲಿ ನಿಮ್ಮನ್ನು ಇಟ್ಟಿದ್ದಾನೋ, be a model believer. ನೀವು ಅಲ್ಲಿ ಒಂದು ಮಾದರಿಯಾದಂತಹ ವಿಶ್ವಾಸಿಯಾಗಿರಿ. Be a model believer. ಮಾದರಿಯಾದಂತಹ ವಿಶ್ವಾಸಿಯಾಗಿರಿ. Being obedient to your pastor. ನಿಮ್ಮ ಬೋಧಕರಿಗೆ ನೀವು ವಿಧೇಯರಾಗಿರಿ. Being obedient to Jesus. ಯೇಸು ಕ್ರಿಸ್ತನಿಗೆ ನೀವು ವಿಧೇಯರಾಗಿರಿ. Being obedient to church elders. ನೀವು ಸಭೆಯ ಹಿರಿಯರಿಗೆ ನೀವು ವಿಧೇಯರಾಗಿರಿ. Be a model believer. ಒಂದು ಮಾದರಿಯ ವಿಶ್ವಾಸಿಯಾಗಿರಿ. And God is going to bless you. ದೇವರು ನಿಮ್ಮನ್ನು ಆಶೀರ್ವದಿಸುವನು. Hallelujah. 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 I want you to take this challenge this month of April. God is going to lead you. ನಾನು ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಇದನ್ನು ನಾನು ಷರತ್ತಾಗಿ ತೆಗೆದುಕೊಳ್ಳುತ್ತೇನೆ. ದೇವರು ನಿಮ್ಮನ್ನು ಅದೇ ರೀತಿಯಾಗಿ ನಡೆಸುವವನಾಗಿರಲಿ. What may come in my life, ನನ್ನ ಜೀವನದಲ್ಲಿ ಏನೇ ಬಂದರೂ nothing can shake me. ನನ್ನನ್ನು ಯಾವುದು ಅಲುಗಾಡಿಸಲು ಸಾಧ್ಯವಿಲ್ಲ. Because my love for Jesus is too much. ಯಾಕೆಂದ್ರೆ ಯೇಸುವಿನ ಮೇಲೆ ನನ್ನ ಪ್ರೀತಿ ಅಧಿಕವಾಗಿದೆ. I'm an imitator of Jesus. ನಾನು ಯೇಸು ಕ್ರಿಸ್ತನನ್ನು ಪ್ರತಿಫಲಿಸುವವನಾಗಿದ್ದೇನೆ. Hallelujah. Hallelujah. You are an imitator of Jesus. ನೀನು ಯೇಸು ಕ್ರಿಸ್ತನನ್ನು ಪ್ರತಿಫಲಿಸುವವನಾಗಿದ್ದರೆ Come on, try to become like Jesus. ಅದೇ ರೀತಿಯ ಯೇಸು ಕ್ರಿಸ್ತನ ಹಾಗೆ ನೀವು ಬದುಕಲು ಪ್ರಾರಂಭಿಸಿರಿ. All of us have only one work on this earth. ನಾವೆಲ್ಲರೂ ಈ ಲೋಕದ ಮೇಲೆ ಒಂದೇ ಒಂದು ಕೆಲಸಕ್ಕೋಸ್ಕರ ಬಂದಿದ್ದೇವೆ, To become like Jesus. ಯೇಸು ಕ್ರಿಸ್ತನ ಹಾಗೆ ಜೀವಿಸುವುದು. Once you become like Jesus, ಒಂದು ಸಾರಿ ನಾವು ಯೇಸು ಕ್ರಿಸ್ತನ ಹಾಗೆ ನಾವು ಬಂದು ಬಿಟ್ಟರೆ, no, once we become like Jesus, ಯೇಸು ಕ್ರಿಸ್ತನ ಹಾಗೆ ನಾವು ಇದ್ದರೆ He will take us. ಆತನು ನಮ್ಮನ್ನು ಹತೋಟಿಗೆ ತೆಗೆದುಕೊಳ್ಳುವವನಾಗಿದ್ದಾನೆ. Because He has kept us to become like Him. ಯಾಕೆಂದ್ರೆ ಆತನ ಹಾಗೆ ಇರಬೇಕಾಗಿ ಆತನು ನಮ್ಮನ್ನು ಇರಿಸಿದ್ದಾನೆ. And I am every day changing like Him. ನಾನು ನನ್ನನ್ನು ಪ್ರತಿದಿನವೂ ಆತನ ಹಾಗೆ ಬದಲಾಯಿಸಿಕೊಳ್ಳುತ್ತಿದ್ದೇನೆ. Removing all the sins from my life. ನನ್ನ ಜೀವನದಲ್ಲಿರುವಂತಹ ಎಲ್ಲಾ ಪಾಪಗಳನ್ನು ತೆಗೆದು Amen. ಆಮೆನ್. So I wanted to challenge you all, my pastors. ನನ್ನ ಎಲ್ಲಾ ಬೋಧಕರುಗಳಿಗೂ ನಾನು ಒಂದು ಷರತ್ತಾಗಿ ಹೇಳುತ್ತೇನೆ, Let's become an imitator of Jesus. ಯೇಸು ಕ್ರಿಸ್ತನನ್ನು ಪ್ರತಿಫಲಿಸುವವರಾಗಿರಿ. Let's receive the word with joy. ಆ ದೇವರ ವಾಕ್ಯವನ್ನು ಆನಂದದಿಂದ ಸ್ವೀಕರಿಸಿರಿ. Let's become a model. ಆ ದೇವರಿಗೋಸ್ಕರ ಮಾದರಿಯಾಗಿ ಜೀವಿಸಿರಿ. Amen. ಆಮೆನ್. So I wanted you all to close your eyes wherever you are. ನೀವೆಲ್ಲಿದ್ದೀರೋ ಅಲ್ಲಿ ನಿಮ್ಮ ಕಣ್ಣುಗಳೆಲ್ಲವನ್ನು ಮುಚ್ಚಿರಿ. And I would like to pray for you. ನಾನು ನಿಮಗೋಸ್ಕರ ಪ್ರಾರ್ಥಿಸಲಿಕ್ಕಿದ್ದೇನೆ. Heavenly Father, ಪರಲೋಕ ತಂದೆ, thank you for this wonderful day. ಈ ಒಂದು ಅದ್ಭುತವಾದ ದಿನಕ್ಕಾಗಿ ನಿಮಗೆ ವಂದನೆಗಳು. Thank you for this wonderful month.
ಈ ಒಂದು ಅದ್ಭುತವಾದ ತಿಂಗಳಿಗೋಸ್ಕರ ನಿಮಗೆ Bless ವಂದನೆಗಳು. this new month, Lord. ಈ ಒಂದು ಹೊಸ ತಿಂಗಳಲ್ಲಿ ದೇವರೇ, May your grace and favor and mercy shall be filled in all the lives of people and the ministry, Lord. ನಿಮ್ಮ ಕೃಪೆಯು ಕನಿಕರವು ಈ ಒಂದು ತಿಂಗಳಿನಲ್ಲಿ ಎಲ್ಲರ ಮೇಲೆಯೂ ಆವರಿಸಿಕೊಳ್ಳಲಿ. Let this month be a month of miracle, that my people will not lack anything, Lord. ಈ ಒಂದು ತಿಂಗಳು ಎಲ್ಲರಿಗೂ ಅದ್ಭುತವಾದಂತಹ ತಿಂಗಳಾಗಿರಲಿ, ಯಾವುದಕ್ಕೂ ಯಾರು ಕೊರತೆಯುಳ್ಳವರಾಗಿರಬಾರದು. Supply all their needs and answer all their prayers, Father, Lord. ದೇವರೇ, ಇವರ ಪ್ರಾರ್ಥನೆಗಳಿಗೆ ನೀವು ಉತ್ತರ ಕೊಟ್ಟು ಇವರ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸಿರಿ. Hallelujah. ಹಲ್ಲೆಲೂಯಾ. Lord, touch everybody. ದೇವರೇ, ಎಲ್ಲರನ್ನು ಮುಟ್ಟಿ Let them become a model church. ಅವರೆಲ್ಲರೂ ನಿಮಗೆ ಒಂದು ಮಾದರಿಯ ಸಭೆಯಾಗಿ Oh, let ಆಗುವಂತೆ, them become a model church. ಸಭೆಯಾಗಿ ಆಗುವಂತೆ, Yeah, wherever, whichever village they are, whichever district they are, whichever places you have planted them, let them become a model church, Father, Lord. ಯಾವ ಹಳ್ಳಿಯಲ್ಲಿದ್ದರೂ, ಯಾವ ಜಿಲ್ಲೆಯಲ್ಲಿದ್ದರೂ, ಯಾವ ಸ್ಥಳದಲ್ಲಿ ನೀವು ಅವರನ್ನು ಇರಿಸಿದ್ದೀರೋ ಆ ಸ್ಥಳದಲ್ಲಿ ನಿಮಗೆ ಒಂದು ಮಾದರಿಯುಳ್ಳ ಸಭೆಯಾಗಿ ಅವರು ಇರುವಂತೆ ನೀವು ಸಹಾಯ ಮಾಡಿ. Let them receive a supernatural anointing upon their lives. ಅವರ ಜೀವನದಲ್ಲಿ ಒಂದು ಅಸಾಧಾರಣವಾದಂತಹ ಒಂದು ಅಭಿಷೇಕವನ್ನು ಅವರು Let their ಹೊಂದಿಕೊಳ್ಳಲಿ. ministry become a supernatural ministry. ಅವರ ಒಂದು ಸೇವೆಯು ಅಸಾಧಾರಣವಾದಂತಹ ಸೇವೆಯಾಗಿರಲಿ. Use them mightily, Father. ಅವರನ್ನು ನೀವು ಅಪರಿಮಿತವಾಗಿ ಉಪಯೋಗಿಸಿಕೊಳ್ಳಿ. Give them the souls. ಅವರಿಗೆ ಆತ್ಮಗಳನ್ನು ಕೊಡಿರಿ. Let revival take place wherever they are. ಅವರು ಎಲ್ಲಿದ್ದರೂ ಅಲ್ಲಿ ಉಜ್ಜೀವನವನ್ನು ಅವರು ಪಡೆದುಕೊಳ್ಳಲಿ. Lord, I give this month into your hand. ದೇವರೇ, ಈ ತಿಂಗಳನ್ನು ನಿಮ್ಮ ಹಸ್ತಗಳಲ್ಲಿ ಒಪ್ಪಿಸುತ್ತೇನೆ. Use all the pastors. ಎಲ್ಲಾ ಬೋಧಕರುಗಳನ್ನು ಉಪಯೋಗಿಸಿರಿ. Use all the believers. ಎಲ್ಲ ವಿಶ್ವಾಸಿಗಳನ್ನು ಉಪಯೋಗಿಸಿರಿ. Do your will, O Lord. ನಿಮ್ಮ ಒಂದು ಚಿತ್ತವನ್ನು We will ನೆರವೇರಿಸುವುದಕ್ಕೋಸ್ಕರ not waste our time. ನಾವು ನಮ್ಮ ಸಮಯವನ್ನು We ವ್ಯರ್ಥಪಡಿಸಬಾರದು. will never waste our time. ನಾವು ನಮ್ಮ ಸಮಯವನ್ನು But we will ವ್ಯರ್ಥಪಡಿಸಬಾರದು. run for you, Lord. ನಿಮಗೋಸ್ಕರ ನಾವು And ಓಡುವವರಾಗಿರಬೇಕು. become a model for you, Lord. ನಿಮಗೋಸ್ಕರ ನಾವು ಮಾದರಿಯಾಗಿರಬೇಕು. To become like you, Father, Lord. ನಿಮ್ಮ ಹಾಗೆ ನಾವು ಇರುವುದಕ್ಕಾಗಿ, And to be a model for people, Lord. ಜನರಿಗೆ ನಿಮ್ಮ ಹಾಗೆ ನಾವು ಇರುವುದಕ್ಕಾಗಿ, ಒಂದು ಮಾದರಿಯಾಗಿರುವುದಕ್ಕಾಗಿ Help us, Holy Spirit. ಪವಿತ್ರಾತ್ಮನೇ ನೀವು ನಮಗೆ Fill ಸಹಾಯ every ಮಾಡಿ. one of us. ಎಲ್ಲರನ್ನು ನೀವು Fill ನಿಮ್ಮ every ಆತ್ಮದಿಂದ one of ತುಂಬಿಸಿರಿ. us. Fill ಆತ್ಮದಿಂದ every one of us, ತುಂಬಿಸಿರಿ. Lord. ಪವಿತ್ರಾತ್ಮನೇ ಎಲ್ಲರನ್ನು ತುಂಬಿಸಿರಿ. I pray for people who are doing ministry. ಸೇವೆ ಮಾಡುತ್ತಿರುವಂತಹ ವಿಶ್ವಾಸಿ ಜನರಿಗೋಸ್ಕರ ನಾನು ಪ್ರಾರ್ಥಿಸುತ್ತೇನೆ. Give them a special protection with good health and strength, Lord. ಅವರಿಗೆ ಒಂದು ಒಳ್ಳೆ ಆರೋಗ್ಯವನ್ನು ಕೊಟ್ಟು, ಒಳ್ಳೆ ಬಲವನ್ನು ಕೊಟ್ಟು, ನೀವು ಅವರನ್ನು ವಿಶೇಷವಾದ ರೀತಿಯಲ್ಲಿ ಅವರನ್ನು ಕಾಪಾಡಿರಿ. Protect them while they are traveling, Father, Lord. ಅವರ ಒಂದು ಪ್ರಯಾಣದಲ್ಲಿ ನೀವು ಅವರನ್ನು ಕಾಪಾಡಿಕೊಳ್ಳಿ. No more hospital expenses. ಇನ್ನು ಮುಂದೆ ಅವರಿಗೆ ಯಾವ ಆಸ್ಪತ್ರೆಯ ಖರ್ಚುಗಳು ಬಾರದ ಹಾಗೆ ನೋಡಿಕೊಳ್ಳಿ. No more unwanted expenses. ಯಾವ ಬೇಡವಾದಂತ ಖರ್ಚುಗಳು ಅವರಿಗೆ ಬಾರದಂತೆ ನೋಡಿಕೊಳ್ಳಿ. Cover them with your holy blood. ನಿಮ್ಮ ಒಂದು ಪರಿಶುದ್ಧಾತ್ಮನ ರಕ್ತದಿಂದ ಅವರನ್ನು ಆವರಿಸಿಕೊಳ್ಳಿ. Every weapon that rises against them shall not prosper. ಅವರಿಗೆ ವಿರೋಧವಾಗಿ ರೂಪಿಸಲ್ಪಡುವ ಯಾವ ಆಯುಧವು ಸಫಲವಾಗದೆ ಹೋಗಲಿ. Let them be strong and courageous and bold to serve you, Lord. ಅವರಿಗೆ ಧೈರ್ಯವನ್ನು ಬಲವನ್ನು ಕೊಟ್ಟು ನಿಮಗೋಸ್ಕರ ಸೇವೆ ಮಾಡುವಂತೆ ಅವರಿಗೆ ನೀವು ಸಹಾಯ ಮಾಡಿ. No people, no panchayat people, no localites will raise against your pastors. ಅವರಿಗೆ ವಿರೋಧವಾಗಿ ಯಾವ ಪಂಚಾಯಿತಿಯು, ಯಾವ ಅಲ್ಲಿರುವಂತಹ ಜನರು ವಿರೋಧವಾಗಿ ಎದ್ದೇಳದಂತೆ ನೋಡಿಕೊಳ್ಳಿ. But let them be saved and join the church. ಅವರು ರಕ್ಷಿಸಲ್ಪಟ್ಟು ನಿಮ್ಮ ಒಂದು ಸಭೆಯನ್ನು ನಡೆಸುವಂತೆ ಸಹಾಯ ಮಾಡಿ. Change the people. ಜನರನ್ನು ಬದಲಾಯಿಸಿರಿ. Touch their hearts. ಅವರ ಹೃದಯಗಳನ್ನು ಮುಟ್ಟಿರಿ. Let mighty miracles happen in the churches. ಶಕ್ತಿಯುತವಾದಂತಹ ಅದ್ಭುತಗಳು ಸಭೆಗಳಲ್ಲಿ ನಡೆಯಲಿ. Let them know you are the true living God. ನೀವೇ ನಿಜವಾದಂತಹ ದೇವರೆಂಬುದನ್ನು ಅವರು ಅರಿತುಕೊಳ್ಳಲಿ. Use every one of us, Lord. ನಮ್ಮೆಲ್ಲರನ್ನು ನೀವು ಉಪಯೋಗಿಸಿ ಕರ್ತನೆ. I pray in the mighty name of Jesus. ಯೇಸು ಕ್ರಿಸ್ತನ ಶಕ್ತಿಯುತವಾದಂತಹ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ. Amen. 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 Praise the Lord. Praise the Lord. God bless you, everyone who have joined this morning. ಈ ಮುಂಜಾನೆಯಲ್ಲಿ ಇದರಲ್ಲಿ ಭಾಗವಹಿಸಿದಂತ ಪ್ರತಿಯೊಬ್ಬೊಬ್ಬರನ್ನು ದೇವರು ಆಶೀರ್ವದಿಸಲಿ. Amen. Amen. People, I am praying for everybody. God's blessings will come upon your life.
ಜನರೇ, ನಾನು ದೇವರ ಆಶೀರ್ವಾದವು ನಿಮ್ಮ ಮೇಲೆ ಬರಲಿ ಎಂಬುದಾಗಿ ನಾನು Your ಪ್ರಾರ್ಥಿಸುತ್ತೇನೆ. expectation of promotions and increments and miracles shall happen in your life. ನಿಮ್ಮ ಉನ್ನತಿಯು, ನಿಮ್ಮ ಬಡ್ತಿಯು, ನಿಮ್ಮ ಜೀವನದಲ್ಲಿ ದೇವರ ಅದ್ಭುತಗಳು ನಡೆಯಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Let's close our eyes for the benediction. ಬೆನಡಿಕ್ಸ್ಗೆ ನಾವು ಆಶೀರ್ವಾದಕ್ಕೋಸ್ಕರ ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ஆண்டவராக இயேசு கிறிஸ்துவின் கிருபையும் பிதாவின் அன்பும் பரிசுத்த ஆவியானுடைய அந்யோன்ய ஐக்கியமும் எப்பொழுதும் உங்களோடவும் உங்கள் குடும்பத்தோடவும் சபையோடவும் ஊழியத்தோடவும் இந்த மாதம் முழுவதுமாக என் தேவன் உங்களை பாதுகாப்பாராக. ಆಮೆನ್. ஆமென். ಆಮೆನ್. ஆமென். ಆಮೆನ್. God bless you, pastors. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸೇವಕರೇ. Let's become a model church. ನಾವು ಒಂದು ಮಾದರಿಯುಳ್ಳ ಸಭೆಯಾಗಿ ನಾವು ಪ್ರಯತ್ನಿಸೋಣ. Next 3 years, ಇನ್ನು ಮುಂಬರುವ 3 ವರ್ಷಗಳಲ್ಲಿ your church should be a model church in your district. ನಿನ್ನ ಜಿಲ್ಲೆಯಲ್ಲಿ ನಿನ್ನ ಸಭೆ ಒಂದು ಮಾದರಿಯಾದಂತ Your ಸಭೆಯಾಗಿರುತ್ತದೆ. church should be a model church in your village. ನಿನ್ನ ಒಂದು ಹಳ್ಳಿಯಲ್ಲಿ ನಿನ್ನ ಸಭೆ ಒಂದು ಮಾದರಿಯಾದಂತ ಸಭೆಯಾಗಿರುತ್ತದೆ. So that God will say, ದೇವರು ಅದನ್ನು ಹೇಳುವವನಾಗಿದ್ದಾನೆ. you are my model church. ನೀನು ನನ್ನ ಒಂದು ಮಾದರಿಯಾದ ಸಭೆ ಎಂಬುದಾಗಿ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Have a blessed month ahead. ನಿಮ್ಮ ಒಂದು ತಿಂಗಳು ಆಶೀರ್ವಾದವಾದಂತಹ ತಿಂಗಳಾಗಿರಲಿ. God bless you. ಆಮೆನ್.